ನಮ್ಮ ರಾಜ್ಯದ ಆರೋಗ್ಯ ಸಚಿವರು ನೋಡಲೇಬೇಕಾದಂತ ಸ್ಟೋರಿ, ವೈದ್ಯಕೀಯ ಶಿಕ್ಷಣ ಸಚಿವರು ನೋಡಲೇಬೇಕಾದ ಸ್ಟೋರಿ. ಯಾಕೆ? ಶರಣ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಸಚಿವರು, ಅವರು ಉಸ್ತುವಾರಿ ಆಗಿರುವಂತ ಜಿಲ್ಲೆ. ಜನ ಪರದಾಡ್ತಾ ಇದ್ದಾರೆ. ಹೆಲ್ತ್ ಎಮರ್ಜೆನ್ಸಿ ಏನಾದರೂ ಇದ್ರೆ ಜೀವ ಹೋಯ್ತು ಅಂತ ಲೆಕ್ಕ, ಫಿಕ್ಸ್. ಅದು ಹೋಯ್ತು ಜೀವ ಅಂತ. ಯಾಕಂದ್ರೆ ಇಲ್ಲಿನ ಪರಿಸ್ಥಿತಿ ಹಾಗಿದೆ, ಅದು ನೀವು ನೋಡಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಶರಣ ಪ್ರಕಾಶ್ ಪಾಟೀಲ್ ಅವರು, ಹೆಲ್ತ್ ಎಮರ್ಜೆನ್ಸಿ ಏನಾದರೂ ಬಂದ್ರೆ ಅಲ್ಲಿರೋ ಜನರಿಗೆ ಜೀವ ಹೋಯ್ತು, ಫಿಕ್ಸ್. ಅದು ಕಾಂಗ್ರೆಸ್ ಶಾಸಕ ಬಸನಗೌಡ ತುರುವಿಹಾಳ್ ಕ್ಷೇತ್ರದಲ್ಲಿ ಅವ್ಯವಸ್ಥೆಯೋ ಅವ್ಯವಸ್ಥೆ. ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಸ್ಟೋರಿ, ರಾಯಚೂರು ಜಿಲ್ಲೆಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ವೈದ್ಯಕೀಯ ಶಿಕ್ಷಣ ಸಚಿವರೇ ಕಾಫಿ ಕುಡಿತಾ ಇದ್ರೆ, ಟೀ ಕುಡಿತಾ ಇದ್ರೆ, ಇತ್ತ ನೋಡಿ, ಈ ಸ್ಟೋರಿಯನ್ನು ನೋಡಿ, ನಿಮಗೆ ಗೊತ್ತಾಗುತ್ತೆ ನನ್ನ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಅಂತ. ನಿಮ್ಮನ್ನ ಅಲ್ಲಿಗೆ ಉಸ್ತುವಾರಿ ಸಚಿವರು ಅಂತ ಮಾಡಿದ್ದಾರೆ, ಗೊತ್ತಾಗಬೇಕಲ್ಲ ನನ್ನ ಉಸ್ತುವಾರಿ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಅಂತ. ಕೇವಲ ಬೆಂಗಳೂರಲ್ಲಿ ಕೂತ್ಕೊಂಡ್ರೆ ಮುಗೀತಾ? ಕಾಂಗ್ರೆಸ್ ಶಾಸಕ ಬಸನಗೌಡ ತುರುವಿಹಾಳ್, ನೀವು ನೋಡಿ, ನಿಮ್ಮ ಕ್ಷೇತ್ರ ಇದು, ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ ಜನ, ನೀವು ಗೆದ್ದು ಬಂದಿದ್ದೀರಿ. ಆ ದಿನ ಹಾರ ತುರಾಯಿ ಹಾಕೊಂಡು ಸುತ್ತಿದ್ರಲ್ಲ, ಇವತ್ತು ನೋಡಿ ಸಮಸ್ಯೆ ಏನಿದೆ ಅಂತ. ವೈದ್ಯಕೀಯ ಶಿಕ್ಷಣ ಸಚಿವರು, ಶಾಸಕರು, ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಎಲ್ಲರೂ ನೋಡಲೇಬೇಕಾದಂತ ಸ್ಟೋರಿ ಇದು. 2 ಲಕ್ಷಕ್ಕೂ ಹೆಚ್ಚು ಜನರಿರುವಂತ ತಾಲೂಕು, ಆರೋಗ್ಯ ಸೂಕ್ತವಾದಂತ ಚಿಕಿತ್ಸೆ ಸಿಗೋದಕ್ಕೂ ಕೂಡ ಚಾನ್ಸೇ ಇಲ್ಲ, ಅಂಥ ವ್ಯವಸ್ಥೆ. ರಾಯಚೂರಿನ ಮಸ್ಕಿಯಲ್ಲಿ 6 ಬೆಡ್ಗಳ ಆಸ್ಪತ್ರೆಯಲ್ಲೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ತಾಲೂಕು ಆಸ್ಪತ್ರೆ ಇದು, ನೆನಪಿರಲಿ, PSU ಅಲ್ಲ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಲ್ಲ, ತಾಲೂಕು ಆರೋಗ್ಯ ಕೇಂದ್ರ. ಬರೀ 6 ಬೆಡ್ ಅದು. ಆ 6 ಬೆಡ್ ಅಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಂತ. ವೈದ್ಯಕೀಯ ಶಿಕ್ಷಣ ಸಚಿವರ ಉಸ್ತುವಾರಿ ಜಿಲ್ಲೆಯಲ್ಲಿ ಜನ ಪರದಾಡ್ತಾ ಇದ್ದಾರೆ. ಆರೋಗ್ಯ ಸಚಿವರೇ, ನೀವು ನೋಡಬೇಕು, ನಿಮಗೂ ಸಂಬಂಧಪಟ್ಟಿದ್ದೀರಿ. ಮಸ್ಕಿ ಹೊಸ ತಾಲೂಕು ಆದರೂ ಇಲ್ಲಿನ ಜನರಿಗೆ ಆರೋಗ್ಯದ ಭಾಗ್ಯ ಇಲ್ಲ. 6 ಬೆಡ್ಗಳ ಆಸ್ಪತ್ರೆಯನ್ನು ನಂಬಿ 2 ಲಕ್ಷ ಮತದಾರರಿದ್ದಾರೆ. ಮತದಾರರು ಬಿಟ್ಟು ಹಾಕಿ, ಆಮೇಲೆ ಮತ ಬರುತ್ತೆ. ಫಸ್ಟ್ ಜನ, 2 ಲಕ್ಷ ಜನ ಇದ್ದಾರೆ. 6 ಬೆಡ್ ಆ ಆಸ್ಪತ್ರೆಯಲ್ಲಿರೋದು. ತಾಲೂಕು ಘೋಷಣೆಯಾಗಿ 15 ವರ್ಷವಾದರೂ ಹಾಸ್ಪಿಟಲ್ ಇಲ್ಲ. ಚಿಕಿತ್ಸೆಗಾಗಿ ನಿತ್ಯ ಊರೂರು ಅಲಿಯುವಂತ ಪರಿಸ್ಥಿತಿ. ನೋಡಿ, ತಾಲೂಕು ಆಸ್ಪತ್ರೆ, ವಾ 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 ವಾ, ಇದು ಆಸ್ಪತ್ರೆನೇದು? ಹೊಸ ಕಟ್ಟಡ ಅಂತೆ ನೋಡಿ, ಇದು ಹಳೆ ಕಟ್ಟಡ, ಇದು ತಾಲೂಕು ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ. ಅಂದ್ರೆ ಆ ತಾಲೂಕನ್ನ ಈಗಾಗಲೇ ತಾಲೂಕು ಅಂತ ಘೋಷಣೆ ಮಾಡಿದ್ದಾರೆ, ಆದರೆ ತಾಲೂಕು ಆಸ್ಪತ್ರೆ ಇಲ್ಲ. ಮಸ್ಕಿಯನ್ನ ತಾಲೂಕು ಅಂತ ಘೋಷಣೆ ಮಾಡಿ 15 ವರ್ಷ ಕಳೆದಿದೆ. ಘೋಷಣೆ ಮಾಡುವಾಗಲೂ ಯಾರಿದ್ರು ಅಂತ ನೋಡಿ, ಶರಣ ಪ್ರಕಾಶ್ ಪಾಟೀಲ್ ಅಂತ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ವಸತಿ ಗೃಹ ಅನ್ನೋದೇ ಅಳಿಸಿ ಹೋಗಿದೆ. ತಾಲೂಕು ಆಸ್ಪತ್ರೆ 6 ಬೆಡ್ ಇದೆ. ಪಾಪ ಒಬ್ರು ಬಂದಿದ್ದಾರೆ, 6 ಬೆಡ್ಡಲ್ಲಿ 1 ಅಕ್ಯುಪೈಡ್, ಇನ್ನಿರೋದು 5 ಬೆಡ್. ಏನದು? ಸಿಗರೇಟಾ? ನೋಡಿ, ಸಿಗರೇಟು, ಮದ್ಯ, ಇದೇ ಬಾರೋ ಆಸ್ಪತ್ರೆನೋ ಏನಿದು? ನೋಡಿ, ಅದು ಬಿಯರ್ ಬಾಟ್ಲ್ ಇರಬೇಕು. ಬಾರು ಅಂತ ಮಾಡಿದ್ರು ಅಂತ ಅನ್ಸುತ್ತೆ ಶರಣ ಪ್ರಕಾಶ್ ಪಾಟೀಲ್ರೆ. ತಾಲೂಕು ಆಸ್ಪತ್ರೆ ಅಂತ ಮಾಡಿದ್ರು, ಬಾರು ಅಂತ ಮಾಡಿದ್ರು, ಏನು ಅಂತ ಗೊತ್ತಿಲ್ಲ. ಬರೀ 6 ಬೆಡ್ ಇದೆ ತಾಲೂಕು ಆಸ್ಪತ್ರೆಯಲ್ಲಿ. 2 ಲಕ್ಷ ಜನ ಇದ್ದಾರೆ. ಅವ್ರಿಗೆ ಎಲ್ಲಿ ಚಿಕಿತ್ಸೆ ಕೊಡ್ತೀರಿ ಸ್ವಾಮಿ? ಮಸ್ಕಿ ನಾನು ತಾಲೂಕು ಅಂತ ಘೋಷಣೆ ಮಾಡಿದೆ, ನನ್ನ ಸಾಧನೆ ಇದು, ತಾಲೂಕು ಅಂತ ಮಾಡಿರೋದು ನಾವೇ. ಇಲ್ಲಿವರೆಗೆ ತಾಲೂಕು ಆಗಿರಲಿಲ್ಲ ಮಸ್ಕಿ, ನಾವು ಮಸ್ಕಿಯನ್ನು ತಾಲೂಕು ಮಾಡಿದ್ವಿ. ಸಾಧನೆ. ತಾಲೂಕು ಮಾಡಿದ್ರೆ ಸಾಕ? ಅದಕ್ಕೆ ಆಸ್ಪತ್ರೆಗೆ ವ್ಯವಸ್ಥೆ ಬೇಕು ಅಂತಿಲ್ವಾ? 108 ನೋಡಿ ಹೇಗೆ ನಿಂತಿದೆ ಅಂತ. ಸ್ಥಳೀಯರು ಮಾತಾಡಿದ್ದಾರೆ ಇದ್ರ ಬಗ್ಗೆ, ಕೇಳ್ಕೊಂಬನ್ನಿ. ನಾಚಿಗೇಡಿನ ಕೆಲಸ. ನಮ್ಮ ತಾಲೂಕು, ಮಸ್ಕಿ ತಾಲೂಕು ಈ ರೀತಿ ಇದೆಯಲ್ಲ, ಏನಿದು ವ್ಯವಸ್ಥೆ ಅಂತ ನಾಚಿಗೇಡಿನ ಕೆಲಸ. ತಾಲೂಕಾಗಿ 10 ವರ್ಷ ಆದರೂ ಕೂಡ ಯಾವ್ದು ಆಡಳಿತ ಇದೆ, ಆಫೀಸ್ಗಳೇನಿಲ್ಲ. ಪ್ರಾಥಮಿಕ ಕೇಂದ್ರ, ಆರೋಗ್ಯ ಕೇಂದ್ರಗಳು ಎಲ್ಲೋ ಹಳ್ಳಿಯಲ್ಲಿ ಇರ್ತಕ್ಕಂಥ ಚೆನ್ನಾಗಿರ್ತವೆ. ಇದು ನೋಡಿದ್ರೆ ಹಾಳು ಬಿದ್ದೋಗಿದೆ. ಶವಾಗಾರದ ಬಾಗಿಲುಗಳು ಇರಲಿಲ್ಲ ಸರಿಯಾಗಿ, ಡಾಕ್ಟ್ರಿಗಳಲ್ಲ, ನರ್ಸ್ಗಳೇ ಇಲ್ಲ, ಸ್ವಚ್ಛತೆ ಮಾಡೋರು ಯಾರಿಲ್ಲ. ಇಂಥ ಅನಂತ ಚಟುವಟಿಕೆಗಳು ಈ ರೂಮ್ನಲ್ಲಿ ನಡೀತಿದ್ದಾವೆ ಇವತ್ತಿಗೂ. ನಾವೆಲ್ಲ ನೋಡ್ತಾ ಇದ್ದೀವಿ ದಿನನಿತ್ಯ. ಎಲ್ಲ ಬರ್ತಕ್ಕಂಥ ಹಾಸ್ಪಿಟ್ಲಿಗೆ ಬರ್ತಕ್ಕಂಥ ನರಳಾಟ ನೋಡಿದ್ರೆ ನಮಗೆ ಚೀ ಅನ್ಸತ್ತ ವ್ಯವಸ್ಥೆ ಬಂದಿದೆ. ಯಾರೋ ನೈಟ್ ಟೈಮಿಗೆ ಬಂತಪ್ಪ ಅಂತಂದರೆ, ಗರ್ಭಿಣಿಯರು ಬಂತಪ್ಪ ಅಂದರೆ, ಡೆಲಿವರಿಗೆ ಬಂದರೆ ಯಾರು ನರ್ಸ್ಗಳೇ ಇರಲ್ಲ, ಡಾಕ್ಟ್ರ್ ನೋಡಿ. ಬೇರೆಲ್ಲ ಪಕ್ಕದಲ್ಲಿರಲಿ, ಶವಾಗಾರಕ್ಕೆ ಬಾಗ್ಲೇ ಇಲ್ವಂತೆ. ಇದರಷ್ಟು ಡೇಂಜರಸ್ ಬೇಕಾ ಅಂತ ನಮ್ಮ ವರದಿಗಾರರು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನಾಗರಾಜ್, ನೋಡ್ಕೊಂಬನ್ನಿ.
ಸರ್ಕಾರ ಜನರ ಆರೋಗ್ಯಕ್ಕಾಗಿ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡ್ತದೆ. ಅದೇ ರೀತಿಯಾಗಿ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನಲ್ಲಿ ಕೂಡ ಕೋಟ್ಯಾಂತರ ರೂಪಾಯಿ ಖರ್ಚನ್ನು ಮಾಡಿ ಸರ್ಕಾರ ಆ ತಾಲೂಕು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿತ್ತು. ಆದರೆ ಸದ್ಯ ಸುಮಾರು 7 ವರ್ಷಗಳಿಂದ ಕೂಡ ಇದೊಂದು ತಾಲೂಕು ಆಸ್ಪತ್ರೆ ಕೂಡ ಪಾಳು ಬಿದ್ದಿರುವಂಥದ್ದು ಸದ್ಯ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಹೋಗ್ಬೋದು. ಇದು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಸರ್ಕಾರಿ ತಾಲೂಕು ಆಸ್ಪತ್ರೆ. ನೀವು ಯಾವ ರೀತಿಯಾಗಿದೆ ಎಂಬುದಾಗಿ ನಿಮಗೆ ದೃಶ್ಯಗಳಲ್ಲಿ ಗೊತ್ತಾಗ್ತಾ ಹೋಗ್ತದೆ. ಸುಮಾರು 7-8 ವರ್ಷಗಳಿಂದ ಕೂಡ ಇದೇ ರೀತಿಯಾಗಿ ಈ ಒಂದು ತಾಲೂಕು ಆಸ್ಪತ್ರೆ ಕೂಡ ಈ ಒಂದು ಆಸ್ಪತ್ರೆಯಲ್ಲಿ ಕೂಡ ಅನೈತಿಕ ಚಟುವಟಿಕೆಗಳಾಗಿರ್ಬೋದು ಮತ್ತು ಇಲ್ಲಿ ಕುಡುಕರ ಅಡ್ಡೆಯಾಗಿ ಕೂಡ ಇದು ಮಾರ್ಪಟ್ಟಾಗಿರುವಂಥದ್ದು ತಾಲೂಕು ಘೋಷಣೆ ಆಗಿ ಆ ಬಳಿಕವಾಗಿ ಇಲ್ಲಿ ಒಂದು ಅಂದ್ರೆ ಸುಮಾರು 6 ಬೆಡ್ಗಳ ಆಸ್ಪತ್ರೆ ಇತ್ತು. ಅದನ್ನ ಮೇಲ್ದರ್ಜೆಗೆ ಏರಿಸಬೇಕಂತೇಳಿ 30 ಬೆಡ್ಗಳ ಆಸ್ಪತ್ರೆಯನ್ನಾಗಿ ಕೂಡ ಸರ್ಕಾರ ಘೋಷಣೆ ಮಾಡಿತ್ತು. ಆಗ ಇದ್ದಂಥ ಶಾಸಕರಾಗಿರ್ತಕ್ಕಂಥ ಪ್ರತಾಪ್ ಗೌಡ ಪಾಟೀಲ್ ಅವರು ಕೂಡ ಇದಕ್ಕೆ ಒಂದು ಅನುದಾನವನ್ನು ತಂದು ಕೂಡ ಆಸ್ಪತ್ರೆಯನ್ನ ಮೇಲ್ದರ್ಜೆ ಏರಿಸಲಿಕ್ಕೆ ಪ್ರಯತ್ನ ಪಟ್ಟರು. ಆದರೆ ಒಂದಿಷ್ಟು ರಾಜಕೀಯ ಜಿದ್ದಿನಿಂದ ಕೂಡ ಈ ಒಂದು ಆಸ್ಪತ್ರೆ ಕೂಡ ಇದೇ ರೀತಿಯ ಅವ್ಯವಸ್ಥೆಯಲ್ಲಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಏನಾಗಿದೆ, ಇದು ಸಿಗರೇಟ್ ಪ್ಯಾಕೆಟ್ಗಳಾಗಿರ್ಬೋದು ಮತ್ತು ಇನ್ನಿತರ ಪ್ಯಾಕೆಟ್ಗಳು ಕೂಡ ಇಲ್ಲಿ ಬಿದ್ದಿರುವಂಥದ್ದು ಮತ್ತು ಇಲ್ಲಿ ಸಂಜೆ ಹೊತ್ತಾದಂಥ ಸಂದರ್ಭದಲ್ಲಿ ಬರೀ ಅನೈತಿಕ ಚಟುವಟಿಕೆಗಳಾಗಿ ಕೂಡ ಇದು ಮಾರ್ಪಟ್ಟಾಗಿರುವಂಥದ್ದು ಮತ್ತು ಈ ಆಸ್ಪತ್ರೆಯ ಈ ಕಟ್ಟಡದ ಪಕ್ಕದಲ್ಲಿ ಕೂಡ ತಾಲೂಕು ಆಸ್ಪತ್ರೆ ಇದೆ. ಅಲ್ಲಿ ತಾಲೂಕು ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳಿಗೆ ಕೂಡ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಾ ಇದೆ. ಸುಮಾರು ಇಲ್ಲಿ ಏನು ಮಸ್ಕಿ ತಾಲೂಕಿಗೆ ಕೂಡ ದಿನಕ್ಕೆ 300ರಿಂದ 400 ರೋಗಿಗಳು ಕೂಡ ಇಲ್ಲಿ ಬರ್ತಾರೆ. ಆದರೆ ಸರಿಯಾದಂಥ ಆಸ್ಪತ್ರೆ ಇಲ್ಲದ ಕಾರಣಕ್ಕಾಗಿ ಸಿಂಧನೂರು ಆಗಿರ್ಬೋದು ಮತ್ತು ಮಾನ್ವಿ ಆಗಿರ್ಬೋದು ಮತ್ತು ರಾಯಚೂರು ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಅಲ್ಲಿ ಹೋಗಿ ಆಸ್ಪತ್ರೆಗೆ ದಾಖಲಾಗುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು. ಈ ಹಿಂದೆ ಕೂಡ ಈ ಒಂದು ಆಸ್ಪತ್ರೆಯನ್ನ ನಿರ್ಮಾಣ ಮಾಡಲಿಕ್ಕಾಗಿ ಪ್ರತಾಪ್ ಗೌಡ ಪಾಟೀಲ್ ಅವರ ಅಂದ್ರೆ ಮಾಜಿ ಶಾಸಕರಾಗಿರ್ತಕ್ಕಂಥ ಪ್ರತಾಪ್ ಗೌಡ ಪಾಟೀಲ್ ಅವರ ಸಂಬಂಧಿಕರು ಕೂಡ ಈ ಒಂದು ಜಾಗವನ್ನು ಕೂಡ ದಾನವಾಗಿ ಕೊಟ್ಟಿದ್ರು. ಆ ಬಳಿಕವಾಗಿ ಒಂದಿಷ್ಟು ರಾಜಕೀಯ ಅವರ ಜಿದ್ದಿನಿಂದ ಕೂಡ ಮತ್ತೆ ಅವರು ತಮ್ಮ ಹೆಸರನ್ನ ಈ ಒಂದು ಆಸ್ಪತ್ರೆಗೆ ಹಾಕ್ಬೇಕಂತೇಳಿ ಒಂದು ತಕರಾರನ್ನು ತೆಗಿತಾರೆ. ಆ ಬಳಿಕವಾಗಿ ಇದಕ್ಕೆ ಮತ್ತೆ ಅವರು ಬೇರೆ ಪಕ್ಷದಲ್ಲಿ ಇದ್ದಾರೆ ಮತ್ತು ಬೇರೆ ಪಕ್ಷಕ್ಕೆ ಅವರವರ ನಡುವೆ ಇರತಕ್ಕಂಥ ಭಿನ್ನಾಭಿಪ್ರಾಯಗಳನ್ನ ಮುಂದಿಟ್ಕೊಂಡು ಮತ್ತೆ ಇದನ್ನ ಇಟ್ಕೊಂಡು ಕೋರ್ಟ್ ಮೊರೆಯನ್ನ ಹೋಗ್ತಾರೆ. ಈಗ ಸದ್ಯ ಕೋರ್ಟ್ನಲ್ಲಿ ಕೇಸ್ ಇದ್ರೂ ಕೂಡ ಈ ಒಂದು ಆಸ್ಪತ್ರೆ ಕೂಡ ಇದೇ ರೀತಿಯಾಗಿ ಪಾಳು ಬಿದ್ದಿರುವಂಥದ್ದು. ಸುಮಾರು ಕೋಟ್ಯಾಂತರ ರೂಪಾಯಿ ಖರ್ಚನ್ನ ಮಾಡಿ ಈಗಾಗಲೇ ಯಾವುದೇ ಕೂಡ ಪ್ರಯೋಜನ ಆಗಿಲ್ಲ. ಯಾಕಂತ ಹೇಳಿದ್ರೆ ಸಾಕಷ್ಟು ಮನವಿ ಪತ್ರಗಳನ್ನು ಕೂಡ ಆರೋಗ್ಯ ಅಧಿಕಾರಿಗಳಾಗಿರ್ಬೋದು ಮತ್ತು ಶಾಸಕರಿಗೆ ಆಗಿರ್ಬೋದು ಮತ್ತು ಜಿಲ್ಲಾಧಿಕಾರಿ ಅವರಿಗೆ ಕೂಡ ಕೊಟ್ಟಿದ್ದಾರೆ. ಆದರೆ ಯಾವುದೇ ರೀತಿಯಾದಂತಹ ಉಪಯೋಗ ಮಾತ್ರ ಇಲ್ಲಿಂದ ಆಗಿಲ್ಲ. ಆ ಕಾರಣಕ್ಕಾಗಿ ಜನರು ಕೂಡ ಬಹಳಷ್ಟು ಬೇಸತ್ತಿರುವಂಥದ್ದು. ನನ್ನ ಜೊತೆ ಮಾತಾಡ್ಲಿಕ್ಕೆ ಒಂದಿಷ್ಟು ಸಾರ್ವಜನಿಕರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೇನೆ. ಈ ರೀತಿಯಾದಂಥ ಕೋಟ್ಯಾಂತರ ರೂಪಾಯಿ ಖರ್ಚನ್ನ ಮಾಡಿ ಸರ್ಕಾರ ಕಟ್ಟಿರ್ತಕ್ಕಂಥ ಕಟ್ಟಡ ಪಾಳು ಬಿದ್ದಿದೆ. ಏನು ಅನಿಸ್ತದೆ ಇದನ್ನು ನೋಡಿದ್ರೆ ನಿಮಗೆ? ಸರ್ ತುಂಬ ಬೇಜಾರಾಗ್ತದೆ ಸರ್. ಈಗ ತಾಲೂಕು ಆಯ್ಕೆ ಸುಮಾರು 7-8 ವರ್ಷ ಆಯಿತು ಮಸ್ಕಿ. ಇಲ್ಲಿ ಆರೋಗ್ಯ ವ್ಯವಸ್ಥೆ ಸರಿಯಾಗಿಲ್ಲ. ಒಂದು 6 ಹಾಸಿಗೆ ಅಂತ ಆಸ್ಪತ್ರೆ ಇತ್ತು. ಅಲ್ಲಿ ಆಸ್ಪತ್ರೆ ಇದ್ದರೂ ಕೂಡ ಇರಲಾರ್ದಂಥ ಪರಿಸ್ಥಿತಿ ಅಲ್ಲಿದೆ. ಯಾವುದೇ ರೀತಿಯಿಂದ MBBS ಡಾಕ್ಟರ್ ಇಲ್ಲ, ನರ್ಸುಗಳಿಲ್ಲ. ಇದೆಲ್ಲ ನೋಡಿದರೆ ಎಷ್ಟು ಒಟ್ಟು ಉರಿಯುತ್ತೆ ನಿಮಗೆ? ಇದು ಹಾಸ್ಪಿಟ್ಲಿ ಕಟ್ಸಿನೂ ಇವತ್ತು ಹೆಂಗಾಗಿದೆ ಅಂತ ಬೀಳು ಬಿದ್ದು ಹಿಂಗಾಗಿದೆ. ಮಸ್ಕಿಯ ಶಾಸಕರು ಬಸನಗೌಡ ತುರುವಿಹಾಳ್ ಅವರು ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ, ಫೋನದಲ್ಲಿದ್ದಾರೆ. ಸರ್ ನಮಸ್ತೆ. ಬಸನಗೌಡ್ರೆ ನಮಸ್ತೆ. ಗೌಡ ನಮಸ್ತೆ. ಧ್ವನಿ ಕೇಳಿಸ್ತಾ ಇದೆಯಾ? ವಾಸುದೇವ್ ಮಾತಾಡ್ತೀನಿ ವಿಸ್ತಾರ ನ್ಯೂಸ್ನಿಂದ. ಎಸ್ ಸರ್. ಈ ಮಸ್ಕಿಯಲ್ಲಿ ಆರೋಗ್ಯ ಕೇಂದ್ರದ ಸ್ಥಿತಿ ಯಾಕೆ ಹೀಗಿದೆ ಅಂತ ಸರ್? ಹೊಸ ಕಟ್ಟಡ ಆಗ್ತಾ ಇದೆ, ಬಟ್ ಆ ಕಟ್ಟಡ ನೋಡಿದ್ರೆ ಆಸ್ಪತ್ರೆ ತರ ಕಾಣಿಸ್ತಾ ಇಲ್ಲ. ಯಾವುದು ಏನಾಗಿದೆ ಅಂದ್ರೆ ಆ ಸೈಟ್ ಏನಿದೆಯಲ್ಲ ಆ ಜಾಗ ಬೇರೆ 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 ಹೆಸರಲ್ಲಿದೆ. ಅದು ಸರಿ, ಓಕೆ. ಬಹಳ ಹಿಂದಿನ ವರ್ಷಗಳಿಂದ ಅದನ್ನ ಹಂಗೆ ಬಿಟ್ಬಿಟ್ಟಿದ್ದಾರೆ ಅವರು. ಈಗ ಅದನ್ನ ಇದೇನು ಹಾಸ್ಪಿಟಲ್ ಕಟ್ಟಡ ಮಂಜೂರಾಗಿದೆ ಅದಕ್ಕೆ ಸ್ಟೇ ಹೋಗಿದ್ದಾರೆ. ಅದಕ್ಕೆ ದಾನ ಕೊಟ್ರು ಅಂತ ಏನೋ ಕೇಳ್ಪಟ್ಟೆ. ಅಲ್ಲ, ಹೇಳ್ತಾ ಇದಾರೆ, ರೆಕಾರ್ಡ್ಸ್ ಇಲ್ಲ ಅವ್ರ ಹತ್ರ. ಈ ಸರ್ಕಾರ ಪಾಣಿ ಇರೋದು ಅವ್ರ ಹೆಸರಲ್ಲಿತ್ತೆ, ಓಕೆ, ಓನರ್ ಹೆಸರಲ್ಲೇ. ಹಂಗಾಗಿ ಅವರು ಸ್ಟೇ ಹೋಗಿದ್ದಾರೆ. ಹಂಗಾಗಿ ಅದು ಬಿಲ್ಡಿಂಗ್ ಈಗಾಗಲೇ 5-6 ವರ್ಷ ಆಯ್ತು ಅದು ಸ್ಟಾಪ್ ಆಗಿದೆ. 6-7 ವರ್ಷ ಇತ್ತು. ಅಲ್ಲ ಸರ್, ಯಾರೋ ಜಮೀನು ಕೊಡದೆ ಕಾಮಗಾರಿ ಹೇಗೆ ಆರಂಭ ಆಗುತ್ತೆ ಅಂತ. ಈಗ ರೆಕಾರ್ಡ್ಸ್ ಕ್ಲಿಯರ್ ಇಲ್ಲದೆ ನಾನೇನೋ ಕಟ್ಟಡ ಕಟ್ತೀನಿ ಅಲ್ಲಿ ಅಂತ ಹೇಗೆ ಹೋಗ್ತಾರೆ? ಅದೇ ಪ್ರಾಬ್ಲಮ್ ಆಗಿರೋದು. ಈಗ ಅದು ರಿಕಾರ್ಡ್ಸ್ ಇಲ್ಲದೆ ಅವ್ರ ಪಾಣಿ ಮೇಲೆ ಹೋಗ್ಬಿಟ್ಟಿದ್ದಾರೆ. ಅದು ರಿಕಾರ್ಡ್ಸ್ ಇಲ್ಲ ಅಲ್ಲೇ ಕಟ್ಲಿಕ್ಕೆ. ಓಕೆ, ಹಂಗಾಗಿ ಈಗ ಅದು ಪ್ರಾಬ್ಲಮ್ ಆಗಿದೆ. ಅದು ಅಲ್ಲ, ಅದೆಲ್ಲ ಓಕೆ ಸರ್. ಈಗ ಇಷ್ಟು ಕಟ್ಟಡ ಕಟ್ಟಾಗಿದೆ, ಆಲ್ಮೋಸ್ಟ್ ನನಗನ್ಸುತ್ತೆ ಅದು ಎಷ್ಟು ಕೋಟಿದ್ದು ಪ್ರಾಜೆಕ್ಟ್ ಅಂತ ಗೊತ್ತಿಲ್ಲ, ಇವಾಗ ಎಷ್ಟು ಖರ್ಚಾಗಿದೆ ಅಂತ ಗೊತ್ತಿಲ್ಲ. ಆದರೆ ಸರ್ಕಾರದ ದುಡ್ಡು, ನಿಮ್ಮ ತೆರಿಗೆ ದುಡ್ಡು. ಅವ್ರನ್ನ ಕರೆಸಿ ಮಾತಾಡ್ಬೋದಲ್ಲ ಸರ್? ಯಾಕೆ ಹೋದ್ರಿ? ಆಯ್ತಪ್ಪ, ಒಂದು ನಮ್ಮ ತಾಲೂಕಿಗೊಂದು ಆಸ್ಪತ್ರೆ ಬೇಕು, ಅವರು ನಾಳೆ ಬರ್ತಾರೆ ಆ ಆಸ್ಪತ್ರೆಗೆ. ಸರ್ ಮಾತಾಡಿದೀವಿ, ಅವರು ಅದೇ ಕಾಂಪಿಟೇಷನ್ ಕೇಳ್ತಿದ್ದಾರೆ. ಅದು ಸರ್ಕಾರದಲ್ಲಿ ಇನ್ನೂ ನಡೀತಾ ಇದೆ. ಅದು
ಹಿಂದಿನ ಸರ್ಕಾರದಲ್ಲಿ ಕೂಡ ಅವ್ರು ಕೋರ್ಟ್ಗೆ ಅವಾಗ ನಡೆದಿದೆ, ಈಗೂ ಕೂಡ ನಡೀತಾ ಇದೆ ಅದು. ಅಲ್ಲ ಸರ್, ಇಷ್ಟು ಇದೇ ತರ ಸಬೂಬ್ ಹೇಳ್ತಾ ಹೋದ್ರೆ ಸರ್ ಹೀಗೆ ಆಗತ್ತೆ. 2 ಲಕ್ಷ ಜನ ಇದ್ದಾರೆ, 6 ಬೆಡ್ ಇರುವಂತ ಆಸ್ಪತ್ರೆ ಇದೆ. ನಾವು ತಾಲೂಕು ಘೋಷಣೆ ಮಾಡಿದೀವಿ ಅಂತ ಅಂದ್ಬಿಟ್ರೆ ಮುಗೀತಾ? ಅದಕ್ಕೊಂದು ಸೌಲಭ್ಯ ಕೊಡ್ಬೇಕಲ್ವಾ? ಹೌದೌದು, ಎಲ್ಲ ಸೌಲಭ್ಯಗಳು ಸಿಕ್ಕಾಗ ಮಾತ್ರ ತಾಲೂಕು ಇಂಪ್ರೂವ್ ಆಗೋದು, ಜನಕ್ಕೆ ಕೂಡ ಒಳ್ಳೇದಾಗೋದು. ಹ್ಞೂ ಸರ್. ಅದಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಹಾಗಾಗಿ ಇವತ್ತು ಇನ್ನೂ ಕೂಡ ಈಗ 43 ತಾಲೂಕುಗಳು ಆಗಿದಾವಲ್ಲ, ಇನ್ನೂ ಅದರಲ್ಲಿ ಯಾವ ತಾಲೂಕುಗಳಿಗೆ ಸರಿಯಾದ ರೀತಿಯಿಂದ ಇಂಪ್ಲಿಮೆಂಟ್ಸ್ ಆಗಿಲ್ಲ. ಎಸ್, ಈಗ ಮುಂದೆ ಏನ್ ಮಾಡ್ತೀರಿ ಸರ್? ಆದಷ್ಟು ಬೇಗ ಇದಕ್ಕೆ ಏನಾದ್ರು ಒಂದು ಕಾರ್ಯಕಲ್ಪ ಬೇಕಲ್ಲ? ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಆ ಓನರ್ ಕರೆಸಿ ಅವರಿಗೆ ಮಾತಾಡಿದೀವಿ. ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾವು ಅದ್ರ ಬಗ್ಗೆ ಹೇಳ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತನಾಡೋದಕ್ಕೆ. ಆದಷ್ಟು ಬೇಗ ಇದಕ್ಕೆ ಏನಾದರೂ ಒಂದು ಕಾಯಕಲ್ಪ ಕಲ್ಪಿಸಿ ಸರ್. ಸರ್, ಇದು ಶಾಸಕರು ಹೇಳಿದಂತಹ ಮಾತು. ಕೇವಲ ತಾಲೂಕು ಅಂತ ಘೋಷಣೆ ಮಾಡಿದ್ರೆ ಸಾಕಾ? ಘೋಷಣೆ ಮಾಡಿದ್ರೆ ಸಾಲೋದಿಲ್ಲ, ಅದಕ್ಕೆ ಒಂದಷ್ಟು ಮೂಲ ಸೌಕರ್ಯ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ನಮ್ಮ ದುಡ್ಡು ರೀ, ತೆರಿಗೆ ದುಡ್ಡಿದು. ಸುಮ್ಮನೆ ಹಾಳಾಗ್ತಾ ಇದೆ. ಯಾರ್ಯಾರು ಹೊಟ್ಟೆ ಉರಿಯೋದಿಲ್ವಾ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.